ಬಸವಲಿಂಗಾಯ ನಮಃ. ಧರ್ಮಗುರು, ವಿಶ್ವಗುರು, ಜಗಜ್ಯೋತಿ, ಭಕ್ತಿ ಭಂಡಾರಿ, ಕ್ರಾಂತಿಯೋಗಿ, ಮಹಾತ್ಮ ಸಂಗನ ಬಸವಣ್ಣನವರನ್ನ ಎನ್ನ ಹೃದಯ ಮಂದಿರದಲ್ಲಿ ನೆನೆಯುತ್ತಾ ಈ ಮುಂಜಾನೆಯ ಸರ್ವರಿಗೂ ಶರಣು ಶರಣಾರ್ಥಿಗಳು. ನಾನು ಅಲ್ಲಮ ಪ್ರಭು ಅವರ ಶರಣರ ಒಂದು ವಚನವನ್ನು ಹೇಳಲು ಇಚ್ಛಿಸುತ್ತಿದ್ದೇನೆ. ಅಗ್ಗವಣಿ, ಪತ್ರಿ, ಪುಷ್ಪ, ಧೂಪ, ದೀಪ, ಆರತಿ, ನಿವಾಳಿಯಲ್ಲಿ ಪೂಜಿಸಿ ಪೂಜಿಸಿ ಬಳಲುತ್ತಿದ್ದಾರೆ ನೋಡಯ್ಯ. ಏನೆಂದರಿಯರು, ಎಂತೆಂದರಿಯರು, ಜನ ಮರಳು, ಜಾತ್ರೆ ಮರಳು ಎಂಬಂತೆ ಎಲ್ಲರೂ ಪೂಜಿಸಿ ಏನನ್ನೂ ಕಾಣದೆ ದಯವಾಗಿ ಹೋದರು ಗುಹೇಶ್ವರ. ಈ ವಚನದ ಮಹತ್ವ ಏನಿದೆ ಎಂದರೆ, ಒಂದು ವೇಳೆ ದೇವರನ್ನು ಕಾಣಬೇಕಾಗಿದ್ದೇ ಆದರೆ ದೇಹದೊಳಗಿರ್ತಕ್ಕಂತಹ ಪರಮಾತ್ಮನ ಜೊತೆ ಒಂದಾಗುವುದೇ ನಮ್ಮ ಶರಣರು ಹೇಳಿದು ವಚನ ತತ್ವ. ಈ ಒಳಗಡೆ ಬಿಟ್ಟು ಹೊರಗಡೆ ಮಾಡ್ತಕ್ಕಂಥ ಈ ಲೋಕದ ಜನರಿಗೆ ಏನು ಅಂತರಂಗದ ಶುದ್ಧಿಗಾಗಿ ಬರೆದಿರ್ತಕ್ಕಂತಹ ನಮ್ಮ ಅಲ್ಲಮ ಪ್ರಭುದೇವರ ವಚನವನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ಬದುಕಿದ್ದೇ ಆದರೆ ಭಾರತ ಅಷ್ಟೇ ಅಲ್ಲ, ವಿಶ್ವವೆಲ್ಲವೂ ಕೂಡ ಮಹಾವಿಶ್ವ ಜಗತ್ತನ್ನು ಮಾಡಲು ಸಾಧ್ಯವಿದೆ ಎಂದು ಹೇಳುತ್ತಾ ತಮ್ಮೆಲ್ಲರಿಗೂ ಮುಂಜಾನೆಯ ಮತ್ತೊಮ್ಮೆ ಶರಣಾರ್ಥಿಗಳು.